السلام عليكم ورحمة الله تعالى وبركاته. بسم الله الرحمن الرحيم. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ನನ್ನ ಪ್ರೀತಿಯ ಗೆಳೆಯರೇ, ಇಂದಿನ ಈ ಎಕ್ಸ್ಪ್ಲೋರಿಕಾ 9.0 ವೇದಿಕೆಯಲ್ಲಿ ನಿಮ್ಮ ಮುಂದೆ ನಾನು ಮನುಷ್ಯನ ಸಂಬಂಧಗಳ ಮೇಲೆ ತಂತ್ರಜ್ಞಾನಗಳ ಪ್ರಭಾವ ಎಂಬ ವಿಷಯದ ಕುರಿತು ಒಂದು ಸ್ವಲ್ಪ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಸರ್ವಶಕ್ತಾದ ನಮ್ಮ ತೌಫೀಕಿನಲ್ಲಿ ಆಮೇಲೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಅಸ್ತ್ರವಾಗಿದೆ ತಂತ್ರಜ್ಞಾನ. ಈ ತಂತ್ರಜ್ಞಾನ ಎಂಬಂತಹ ಈ ವಸ್ತುವನ್ನು ಇಡೀ ವಿಶ್ವದಲ್ಲಿ ಅನೇಕ ಸ್ಥಳದಲ್ಲಿ ಕೂಡ ಎಲ್ಲರೂ ಉಪಯೋಗಿಸುವಂತಹ ಒಂದು ಸಾಧನೆ ಅಂತ ಹೇಳಬಹುದು. ಈ ಟೆಕ್ನಾಲಜಿಗಳನ್ನು ಹಲವಾರು ದೇಶಗಳಲ್ಲಿ ಉಪಯೋಗಿಸುತ್ತಾರೆ. ಈಗ ನಾವು ಭಾರತದಲ್ಲಿ ಇದ್ದು ಈಜಿಪ್ಟ್ ಅಥವಾ ಅಮೆರಿಕ, USA, ಸೌದಿ ಅರೇಬಿಯಾ ಇಂತಹ ಹಲವು ದೇಶದಲ್ಲಿರುವಂತಹ ಜನರೊಂದಿಗೆ ಕೂಡ ನಾವು ಸುಲಭವಾಗಿ ಸಂಪರ್ಕವನ್ನು ಸಾಧಿಸಬಹುದು. ಮೊದಲನೇದಾಗಿ ಸಂಬಂಧಗಳ ಗುಣಮಟ್ಟದಲ್ಲಿ ನಮ್ಮ ಸಂಬಂಧಗಳ ಗುಣಮಟ್ಟದ ಮೇಲೆ ಇಟ್ಟು ನಾವು ನೋಡಬಹುದು. ಅದೆಷ್ಟೋ ಸಂಬಂಧಗಳು ಕೂಡ ಮುರಿದು ಬಿದ್ದಿರಬಹುದು. ಯಾತಕ್ಕಾಗಿ ಅವರು ತುಂಬಾ ದೂರದಲ್ಲಿದ್ದರಿಂದ ಅವರು ಈಗ ಭಾರತದವರು ಸೌದಿ ಅರೇಬಿಯಾ ಕೆಲಸಕ್ಕೆ ಹೋಗ್ತಾರೆ. ಆದ್ರೆ ಅವರು ಅಲ್ಲಿಗೆ ಹೋಗಿ ತದನಂತರ ಅವರಿಗೆ ಕರೆ ಮಾಡಲು ತುಂಬಾ ಕಷ್ಟವಾದದ್ದರಿಂದ ಏನಾದ್ರು ತುಂಬಾ ಟೆಕ್ನಾಲಜಿಗಳು ಬಂತು. ಹಳೆಯ ಕಾಲ ನೋಡ್ಬೇಕಂದ್ರೆ ರೇಡಿಯೋ, ಈ ರೇಡಿಯೋ ಮೂಲಕ ಹಳೆಯ ಕಾಲದಲ್ಲಿ ಹಾಡು ಮತ್ತಿತರ ತಿಳಿದಿದ್ದರು. ಆದರೆ ಈ ರೇಡಿಯೋ ಅದು 5 ಕೋಟಿ ಜನರ ಕೈಗೆ ಸಿಗಬೇಕೆಂದರೆ ಒಟ್ಟು 35 ವರ್ಷಗಳ ಕಾಲ ಕಳೆದರೆ 35 ವರ್ಷಗಳ ನಂತರ ಈ ರೇಡಿಯೋ ಎಂಬಂತಹ ಒಂದು ವಸ್ತು ಜನರೊಂದ ಕೈಗೆ ಬಂತು. ಆದರೆ ಈಗಿನ ಕಾಲದಲ್ಲಿ AI ಎಂಬ ಟೆಕ್ನಾಲಜಿ ಬಂತು. ಈ ಚಾಟ್ ಜಿಪಿಟಿ ಅಂದ್ರೆ ಜನರಲ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮ್ ಎಂಬಂತಹ ಈ ಒಂದು ಸಾಧನೆ. ಇದರಲ್ಲಿ ಮಾನವನು ಈಗ ನನಗೆ ಯಾವುದಾದರೆ ಒಂದು ಪ್ರಶ್ನೆಗೆ ಆನ್ಸರ್ ಬೇಕಂತ ಹೇಳಿದರೆ ಈ ಒಂದು ಆ್ಯಪಿನ ಮೂಲಕ ಹೋಗಿ ನಾನು ಟೈಪ್ ಮಾಡಿದ್ರೆ ಸಾಕು, ನನಗೆ ಬೇಕಾದಂತಹ ಒಂದು ಆನ್ಸರ್ ಜಸ್ಟ್ 3 or 5 ಸೆಕೆಂಡ್ಗಳಲ್ಲಿ ನನಗೆ ಆ ಆನ್ಸರ್ ಪೂರ್ತಿಯಾಗಿ ಸಿಗುತ್ತದೆ. ಅದಾಗಿದೆ ಈಗಿನ ಕಾಲದಲ್ಲಿ. ಹಳೆಯ ಕಾಲದಲ್ಲಿ ನೋಡ್ಬೇಕಾಗಿದ್ದು ಸ್ನೇಹಿತರೆ, ಯಾಕಂದ್ರೆ ಈ ಚಾರ್ಜ್ ಬಿಟ್ ಎಂಬುದು ತುಂಬಾ ಕಷ್ಟ ಏನು ಅವ್ರು ಪಡ್ಲಿಲ್ಲ. ಖಾಲಿ 42 ಗಂಟೆಯಲ್ಲಿ 10 ಕೋಟಿ ಜನರ ಕೈಗೆ ಕೂಡ ಆ ಚಾರ್ಜ್ ಬಿಟ್ ಎಂಬಂತಹ ಉಪಯೋಗ ಬಂತು. ಆದ್ರೆ ಹಳೆಯ ಕಾಲದಲ್ಲಿ ಈ ತಂತ್ರಜ್ಞಾನ ಎಂಬುದೇ ಗೊತ್ತುಂಟ. ಈಗ ಒಂದು ಕಾಲಘಟ್ಟದಲ್ಲಿ ಈ ತಂತ್ರಜ್ಞಾನ ಎಂಬುದು ಇರುವುದು. ಈಗ ಈ ಒಂದು ಜನರೇಷನ್ ಈಗ ಇದೊಂದು ತಂತ್ರಜ್ಞಾನ, ಮತ್ತೊಂದು ಜನರೇಷನ್ ಮತ್ತೊಂದು ತಂತ್ರಜ್ಞಾನ, ಹೀಗೆ ಸ್ಟೆಪ್ ಆಗಿ ಒಂದು ಜನರೇಷನ್ ಮೇಲೆ ಹೋಗೋದಿರ್ತದೆ. ತಂತ್ರಜ್ಞಾನ ಎಂಬುದು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗ್ತದೆ. ಈಗ ನಿಮಿಷವು ಒಂದು ಸೆಕೆಂಡ್ ನಿಮಿಷವಾಗಿ ಬದಲಾಗಿ, ಆ ನಿಮಿಷವು ಗಂಟೆಗೆ ಬದಲಾಗ್ತದೆ, ಗಂಟೆ ದಿನದಿಂದ ವಾರ ತಿಂಗಳಿಂದ ವರ್ಷ, ಈ ವರ್ಷವು ಹರ್ಷವಾಗಿ ಹೋಗೋದಿರ್ತದೆ. ತಂತ್ರಜ್ಞಾನ ಎಂಬಂತಹ ಈ ಒಂದು ಟೆಕ್ನಾಲಜಿ ಇದು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗ್ತದೆ. ಇದಕ್ಕೆ ಕೊನೆ ಎಂದು ಇಲ್ಲ. ಇದಕ್ಕೆ ಕೊನೆ ಅಂತ ನಾವು ಕೇಳಬಹುದು, ಇದಕ್ಕೆ ಒಂದು ಕೊನೆಯಲ್ಲಿಲ್ಲಪ್ಪ, ಕೊನೆ ಬೇಕಂತ. ನಿಜವಾಗಿ ಹೇಳ್ಬೇಕಂದ್ರೆ ಅಲ್ಲಾಹು ತಾಲನು ಮನುಷ್ಯನನ್ನು ಸೃಷ್ಟಿಸುತ್ತಾನೆ, ನಮ್ಮನ್ನು ಸೃಷ್ಟಿಸಿ ನಮಗೆ ಕೆಲವು ಬುದ್ಧಿಯನ್ನು ಕೊಡುತ್ತಾನೆ. ಆ ಬುದ್ಧಿಯನ್ನು ಉಪಯೋಗಿಸುವಂತ ನಾವು ಮನುಷ್ಯರು ಏನ್ ಮಾಡ್ತೇವೆ, ಈ ಬುದ್ಧಿಯನ್ನು ಉಪಯೋಗಿಸಿ ತಂತ್ರಜ್ಞಾನಗಳನ್ನು ನಾವು ಉಪಯೋಗಿಸ್ತೇವೆ, ತಂತ್ರಜ್ಞಾನ ರೆಡಿ ಮಾಡ್ತೇವೆ. ಇದರಿಂದಾಗಿ ಮಾನವನು ಕೊನೆಯಾಗುವವರೆಗೂ ತಂತ್ರಜ್ಞಾನ ಎಂಬುದು ಕೊನೆಯೇ ಇಲ್ಲ. ಯಾತಕ್ಕಿದ್ರೆ ಮಾನವ ಎಷ್ಟರವರೆಗೆ ಇಡ್ತಾನೋ ಅಷ್ಟರವರೆಗೆ ತಂತ್ರಜ್ಞಾನ ಎಂಬುದು ಡೆವಲಪ್ಮೆಂಟ್ ಆಗ್ತಾನೆ ಹೋಗ್ತದೆ. ಇದಕ್ಕೆ ಯಾವುದೇ ತರಹದ ಕಡಿಯಿಲ್ಲ. ನೀವು ಹಳೆಯ ಕಾಲದಲ್ಲಿ ನೋಡಿರ್ಬೋದು, ನಮ್ಮ ತಾತ ಮುತ್ತಾತರ ಕಾಲದಲ್ಲೆಲ್ಲ ಅವರ ಕಾಲದಲ್ಲಿ ಬಟ್ಟೆ ತೊಳೆಯಲು ಬೇಕಾಗಿ ಒಂದು ಬಿಸಿ ನೀರಿಗೆ ತನ್ನ ಬಟ್ಟೆಯನ್ನು ಹಾಕಿ ನಂತರ ಅದನ್ನು ಒಗೆದು ಅದರಿಂದ ಕೆಸರನ್ನು ತೆಗೆದ ನಂತರ ಆಗಿದೆ ಅವರು ಕ್ಲೀನ್ ಮಾಡ್ತಿದ್ದರು. ಆದರೆ ನಮ್ಮ ತಂದೆಯವರ ಕಾಲದಲ್ಲಿ ಬರುವಾಗ ಸೋಪ್ ಬ್ರಷ್ ನ ಮೂಲಕ ಬಟ್ಟೆ ತೊಳೆದಿದ್ರು. ಆದ್ರೆ ಈಗ ನಮ್ಮ ಕಾಲದಲ್ಲಿ ಜಸ್ಟ್ 1 kg ಅಲ್ಲ, 2 kg ಅಲ್ಲ, 3-4 kg ಒಂದು ಬಟ್ಟೆಯನ್ನು ತೆಗೆದು ಒಂದು ಮಿಶ್ರಣಕ್ಕೆ ಹಾಕಿ ಅದೇ ಸ್ವಚ್ಛ ಮಾಡಿ ಅದೇ ಒಣಗಿಸಿಕೊಡ್ತದೆ. ನೋಡಿ ಈ ತಂತ್ರಜ್ಞಾನ ಎಂಬುದು ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಆದರೆ ತಂತ್ರಜ್ಞಾನದಿಂದ ಮಾನವನಿಗೆ ಕೂಡ ಸ್ವಲ್ಪ ಅವನಿಗೆ ತೊಂದರೆ ಬರುವುದೆಂದು ಕೂಡ ನಾವು ಕೇಳಬಹುದು. ಜಸ್ಟ್ ಒಂದು ಅಬ್ಸಲ್ಯೂಟ್ ನಾವು ಹೇಳ್ಬಹುದು, ತಂತ್ರಜ್ಞಾನಗಳು ಎಷ್ಟು ನಮಗೆ ಉಪಾಯಕಾರಿ ಅಷ್ಟೇ ಅಪಾಯಕಾರಿ ಕೂಡ ಆಗಿರಬಹುದು ಎಂದು. ಯಾತಕ್ಕೆಂದ್ರೆ ತಂತ್ರಜ್ಞಾನ ಬಳಸಲು ನಾವು ಎಷ್ಟೊಂದು ಆಸಕ್ತಿ, ಒಂದು ತಂತ್ರಜ್ಞಾನ ಅವನು ಉಪಯೋಗಿಸುವುದಾದರೆ ಮಾನವನಿಗೆ ಉಪಯೋಗ ಆಗುದಿದ್ದರೆ ಮಾತ್ರ ಆ ತಂತ್ರಜ್ಞಾನ ಉಪಯೋಗಿಸುವುದು. ಅವನಿಗೆ ಉಪಯೋಗವಿಲ್ಲ ಮತ್ತೆ ಆ ತಂತ್ರಜ್ಞಾನ ಉಪಯೋಗಿಸಿ ಪ್ರಯೋಜನ ಇಲ್ಲ. ತಂತ್ರಜ್ಞಾನ ಮಾಡುವವರು ಮತ್ತೆ ನಾವು ಉಪಯೋಗಿಸುವರು. ಈಗ ಒಂದು ವಿಷಯ ಹೇಳ್ಬೇಕಂದ್ರೆ, ಈಗ ನಾವೀಗ ಒಳ್ಳೇದು ಕೆಟ್ಟದೆಂದು ಒಬ್ಬ ತೋರಿಸಲು ಡಿಸೈಡ್ ಆಗುದಿಲ್ಲ, ಒಬ್ಬ ತೋರಿಸಲು ನಾವು ಡಿಸೈಡ್ ಆಗುದಿಲ್ಲ, ನಾವೇ ಸರ್ಚ್ ಮಾಡಿ ನೋಡಿದ್ರಿಂದಾಗಿ ತಂತ್ರಜ್ಞಾನ ಎಂಬುದು ಡಿಸೈಡ್ ಆಗುದು. ಈಗ AI ಎಂಬಂತಹ ಒಂದು ಆರ್ಟಿಕಲ್ ನೋಡಿ, AI ಎಂಬಂತಹ ಒಂದು ತಂತ್ರಜ್ಞಾನ, ಇದರಿಂದ ಈಗ ರೋಬೋಟಿಕ್ ಗಳನ್ನು ಕೂಡ ಕಂಡುಹಿಡಿದಿದ್ದಾರೆ. ಹಲವಾರು ವಿಷಯಗಳನ್ನು ಕೂಡ ಕಂಡಿದ್ದಾರೆ. ಇನ್ನು ಇದರಿಂದ ಮಾನವನು ತನ್ನ ಸ್ವಂತ ಆಸೆಯನ್ನು ಕೂಡ ನಿಲ್ಲಿಸಬಹುದು ಎಂದು ಕೂಡ ಹೇಳಬಹುದು. ಸಮಯದ ಅಭಾವದಿಂದ ಮಾತ್ರ ನನ್ನ ಈ ಸಂದೇಶವನ್ನು ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಕಡಿಮೆ ಮಾಡ್ತೇನೆ. ಅವಕಾಶಕ್ಕಾಗಿ ಎಕ್ಸ್ಪರ್ಟ್ ವೇದಿಕೆಗೆ ಧನ್ಯವಾದ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.